ನಮಸ್ಕಾರ. ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಅದಿತಿ ಪ್ರಭು. ಕಾನೂನು ವಿಷಯಗಳ ಬಗ್ಗೆ ಅರಿವು ನೀಡುವ ವೇದಿಕೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚೆಕ್ ಅಮಾನ್ಯ ಪ್ರಕರಣ ಇದೀಗ ಅತಿ ಸಾಮಾನ್ಯವಾಗುತ್ತಿರುವ ವಿಷಯ. ಆದರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಹೆಚ್ಚಿನ ಪ್ರಕರಣಗಳಲ್ಲಿ ದೂರುದಾರನಿಗೆ ಗೆಲುವಾಗುತ್ತದೆ. ಹಾಗಾಗಿ ನಿಮ್ಮ ಬ್ಯಾಂಕ್ ನ ಚೆಕ್ ನೀಡುವಾಗ ಜಾಗ್ರತೆ ವಹಿಸಿ, ಅದು ಬೌನ್ಸ್ ಆಗದಂತೆ ನೋಡಿಕೊಳ್ಳಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಸೆಕ್ಷನ್ 138 ಪ್ರಕಾರ ಅಮಾನ್ಯಗೊಂಡ ಚೆಕ್ ಬಗ್ಗೆ ಕೇಸ್ ಹಾಕಬಹುದು. ಚೆಕ್ ನೀಡಿದವರ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದೆ ಅಥವಾ ಅನ್ಯ ಕಾರಣಗಳಿಂದ ಅಮಾನ್ಯವಾದರೆ ಅದು ಈ ಕಾಯ್ದೆ ಪ್ರಕಾರ ದಂಡನಾರ್ಹ ಅಪರಾಧವಾಗುತ್ತದೆ. ಈ ಅಪರಾಧಕ್ಕೆ 1 ವರ್ಷಕ್ಕೆ ಮೀರದ ಜೈಲು ಅಥವಾ ಚೆಕ್ಕಿನ ಮೊತ್ತದ ದುಪ್ಪಟ್ಟಿಗೆ ಹೆಚ್ಚಾಗದ ದಂಡ ಅಥವಾ ಇವುಗಳೆರಡರಿಂದಲೂ ಶಿಕ್ಷಿಸಬಹುದು. ಚೆಕ್ ಅಮಾನ್ಯವಾದಾಗ ಸಿವಿಲ್ ವ್ಯಾಜ್ಯವನ್ನು ದಾಖಲಿಸಬಹುದಾಗಿದೆ. ಕ್ರಿಮಿನಲ್ ಕೇಸ್ ಕೂಡ ಹಾಕಬಹುದು. ಸಿವಿಲ್ ವ್ಯಾಜ್ಯ ದಾಖಲಿಸಬೇಕಾದರೆ ನ್ಯಾಯಾಲಯ ಶುಲ್ಕ ಎಂದರೆ ಕೋರ್ಟ್ ಫೀ ಪಾವತಿ ಮಾಡಬೇಕು. ಸಿವಿಲ್ ವ್ಯಾಜ್ಯದಲ್ಲಿ ಸಾಲಗಾರ ಎದುರುದಾರ ಅಥವಾ ಡಿಫೆಂಡೆಂಟ್ ಆಗಿರುತ್ತಾನೆ. ಕ್ರಿಮಿನಲ್ ಕೇಸ್ನಲ್ಲಿ ಅವನು ಆರೋಪಿ ಅಥವಾ ಅಕ್ಯೂಸ್ಡ್ ಆಗಿರುತ್ತಾನೆ. ಅವನನ್ನು ಆರೋಪಿ ಕಟಕಟೆಯಲ್ಲಿ ನಿಲ್ಲಿಸಲಾಗುವುದು. ಸಿವಿಲ್ ವ್ಯಾಜ್ಯದಲ್ಲಿ ಕಾನೂನುರೀತ್ಯ ಬರಬೇಕಾದ ಹಣದ ಜೊತೆಗೆ ನೀವು ಬಡ್ಡಿಗೆ ಬೇಡಿಕೆಯನ್ನು ಸಲ್ಲಿಸಬಹುದು. ಇಲ್ಲಿ ವಾದ ಪ್ರತಿವಾದ ಹಾಗೂ ಹಾಜರುಪಡಿಸಿದ ದಾಖಲೆಗಳನ್ನು ಪರಿಗಣಿಸಿ ನ್ಯಾಯಾಲಯ ಡಿಕ್ರಿ ಮಾಡಿದರೆ ಈ ಹಣವನ್ನು ವಸೂಲು ಮಾಡಲು ಮತ್ತೊಂದು ಪ್ರಕರಣವನ್ನು ದಾಖಲಿಸಬೇಕು. ಆದರೆ ಕ್ರಿಮಿನಲ್ ಕೇಸ್ನಲ್ಲಿ ನಿಮ್ಮ ಹಣ ವಸೂಲು ಮಾಡಲು ಅವಕಾಶವಿದೆ. ಅದರ ಜೊತೆಗೆ ಸಾಲಗಾರನನ್ನು ಜೈಲು ಶಿಕ್ಷೆಗೂ ಗುರಿಪಡಿಸಬಹುದು. ಸಿವಿಲ್ ನ್ಯಾಯಾಲಯ ತೀರ್ಪು ನೀಡಲು ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗಬಹುದು. ಚೆಕ್ ಅಮಾನ್ಯ ಆಗುವುದನ್ನು ಒಂದು ತಾಂತ್ರಿಕ ಅಪರಾಧ ಎಂದು ಪರಿಗಣಿಸಲಾಗಿದೆ. ಆದುದರಿಂದ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಾಗ ಕೆಲವು ನಿಯಮಗಳನ್ನು ಜಾಗ್ರತೆಯಿಂದ ಪಾಲಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ಇದು ಆರೋಪಿಗೆ ಗುಣವಾಗಬಹುದು. ಕಾನೂನಿನ ಅಜ್ಞಾನಕ್ಕೆ ಕ್ಷಮೆಯಿಲ್ಲ. ಇಲ್ಲಿ ಮಹತ್ವವಾಗಿ ಗಮನಿಸಬೇಕಾದ ಅಂಶಗಳೇನೆಂದರೆ, ಚೆಕ್ ಮುಖದಲ್ಲಿ ನಮೂದು ಮಾಡಿದ ದಿನದಿಂದ 3 ತಿಂಗಳವರೆಗೆ ಮಾತ್ರ ಅದು ಚಾಲ್ತಿಯಲ್ಲಿ. ತಿಂಗಳ ಬಳಿಕ ಚೆಕ್ಗೆ ಯಾವುದೇ ಬೆಲೆ ಇರುವುದಿಲ್ಲ. 3 ತಿಂಗಳೊಳಗೆ ಎಷ್ಟು ಸಲ ಬೇಕಾದರೂ ನಗದೀಕರಣಕ್ಕೆ ಹಾಕಬಹುದು. ಚೆಕ್ ನೀಡಿದವರ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲವೆಂಬ ಬ್ಯಾಂಕ್ ಹಿಂಬರಹ ನೀಡಿದ 1 ತಿಂಗಳ ಒಳಗೆ ಕಾನೂನಿರೀತ್ಯ ಡಿಮಾಂಡ್ ನೋಟಿಸ್ ಜಾರಿಗೊಳಿಸಬೇಕು. 1 ತಿಂಗಳ ನಂತರ ಡಿಮಾಂಡ್ ನೋಟಿಸ್ ಕಳಿಸಿದರೆ ಅಂತಹ ಪ್ರಕರಣವನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನಡಿ ದಾಖಲಿಸಲು ಹಾಗೆ ಕಳಿಸಿದ ನೋಟಿಸನ್ನು ಚೆಕ್ ನೀಡಿದಾತ ಸ್ವೀಕರಿಸಿದ ಅಥವಾ ಪೋಸ್ಟಲ್ ಸೂಚನೆಯನ್ನು ಸ್ವೀಕರಿಸಿದ 15 ದಿನಗಳೊಳಗೆ ಚೆಕ್ಕಿನ ಹಣವನ್ನು ಪಾವತಿ ಮಾಡದಿದ್ದರೆ ಅಂದಿನಿಂದ 1 ತಿಂಗಳೊಳಗೆ ನ್ಯಾಯ ವ್ಯಾಪ್ತಿಗೆ ಒಳಪಟ್ಟ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲು ಮಾಡಬೇಕು. ಈ ನಿಯಮಗಳನ್ನು ಎಚ್ಚರಿಕೆಯಿಂದ ಹಾಗೂ ಸಾಕಷ್ಟು ಜಾಗರೂಕತೆಯಿಂದ ವಕೀಲರ ಮೂಲಕ ಪಾಲಿಸಬೇಕು. ಫಿರ್ಯಾದಿ ಖಾಸಗಿ ದೂರು ದಾಖಲು ಮಾಡುವಾಗ ಬೌನ್ಸ್ ಆದ ಚೆಕ್ ಬ್ಯಾಂಕಿನ ಹಿಂಬರಹ ಚೆಕ್ಕಿನ ಹಣ ನೀಡಬೇಕೆಂದು ನೀವು ನೀಡಿದ ಡಿಮ್ಯಾಂಡ್ ನೋಟಿಸ್ ಕಚೇರಿ ಪ್ರತಿ ಹಾಗೂ ಆ ನೋಟಿಸು ಸಾಲಗಾರನಿಗೆ ಜಾರಿಯಾದ ಬಗ್ಗೆ ರಶೀದಿ ಅಥವಾ ಎಕ್ನಾಲೆಜ್ಮೆಂಟ್ ಇತ್ಯಾದಿ ದಾಖಲೆಗಳನ್ನು ಹಾಜರುಪಡಿಸಬೇಕು. ನ್ಯಾಯಾಲಯ ನಿಮ್ಮ ದೂರನ್ನು ಪರಿಗಣಿಸಿ ಸನ್ನೇಯತೆ ಪಡೆದುಕೊಂಡು ನಂತರ ಆರೋಪಿಯ ಚೆಕ್ ನೀಡಿದವರಿಗೆ ಸಮನ್ಸ್ ಕಳಿಸುತ್ತದೆ. ಆದುದರಿಂದ ಚೆಕ್ ಕೊಟ್ಟ ಮೇಲೆ ಚೆಕ್ ಸಕಾಲದಲ್ಲಿ ನಗದೀಕರಿಸುವಂತೆ ನೋಡಿಕೊಳ್ಳಿ. ಶಿಕ್ಷೆಯಿಂದ ಪಾರಾಗಿ. ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.